ಏನಪ್ಪ ಇವರು ಇನ್ನೂ ರೆಡಿ ಇಲ್ಲ ಇಲ್ಲ. ಹೌದಾ? ನಮಸ್ತೆ ಅಣ್ಣ. ನಿನ್ನೆ ಬಿ ಜೆ ಪಿಯ ಛಲವಾದಿ ನಾರಾಯಣ ಸ್ವಾಮಿಯವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ವೀಲ್ ಚೇರು ಮತ್ಯಾವುದೋ ಚೇರು ಅಂತ ಮಾತಾಡಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಮ್ಮ ಪಾರ್ಟಿಯಲ್ಲಿ ಬಕೆಟ್ ಹಿಡಿದು ಆ ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲು ತೀರದೆ ಬಿ ಜೆ ಪಿಗೆ ಓಡೋದವ್ರು ನೀವು. ಇವತ್ತು SC/ST ಬಗ್ಗೆ ಮಾತಾಡ್ತೀರಾ. ಅದನ್ನೇನು ನಾವು ಕಟ್ ಮಾಡ್ತಿಲ್ಲ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಪರಿಜ್ಞಾನ ಇರಬೇಕು. ಅದನ್ನು SC/ST ಸಮುದಾಯದ ಅಭಿವೃದ್ಧಿಗೆ ನಾವು ಬಳಸ್ತಾ ಇರೋದು. ಇಷ್ಟಕ್ಕೂ ಅದನ್ನು ಪ್ರಾರಂಭಿಸಿದ್ದೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಹದೇವಪ್ಪನವ್ರ ಪಿರಿಯಡಲ್ಲಿ. ಛಲವಾದಿ ನಾರಾಯಣ ಸ್ವಾಮಿಯವ್ರು ನೀವು ವಿಮರ್ಶೆ ಮಾಡಿ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಖಬರ್ದಾರ್. ಕಾಂಗ್ರೆಸ್ಸಲ್ಲಿದ್ದಾಗ ಡಿಬೇಟ್ಗಳಲ್ಲಿ ಕೂತ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ದಾನವೀರ, ಶೂರಕರ್ಣ, ಆಧುನಿಕ ಅಂಬೇಡ್ಕರ್ ಅಂತೆಲ್ಲ ಹೊಗಳ್ತಿದ್ರಿ. ಇವತ್ತೇನು BJP ನಾಯಕರನ್ನ ಪ್ಲೀಸ್ ಮಾಡಬೇಕು ಅಂತ ಬಾಯಿ ಬಡ್ಕೊತಾ ಇದ್ದೀರಾ. ಅಲ್ಲ, ಪಬ್ಲಿಕ್ ರೆಪ್ರೆಸೆಂಟೇಷನ್ ಹೋಗಿ ಜನರ ಮಧ್ಯೆ ಹೋಗಿ ಗೆಲ್ಲೋ ಯೋಗ್ಯತೆ ಇದೆಯಾ ಸರ್ ನಿಮಗೆ? ಬ್ಯಾಕ್ ಡೋರಲ್ಲಿ MLC ಆಗಿ ಬಂದುಬಿಟ್ಟು ಬಾಯಿ ಬಡ್ಕೊತಿದ್ದೀರಾ BJP ಹೈಕಮಾಂಡ್ನ ಇಂಪ್ರೆಸ್ ಮಾಡೋದು. ನೀವೇನು ಬಾಯಿ ಬಡ್ಕೊಂಡ್ರು ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರೇ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಬಾಯಿ ಕಂಟ್ರೋಲಲ್ಲಿ ಇಟ್ಕೋಬೇಕು. ನಾನು ಛಲವಾದಿ ನಾರಾಯಣ ಸ್ವಾಮಿಯವ್ರನ್ನ ಅವ್ರಿಗೆ ದಮ್ಮು ತಾಕತ್ತಿದ್ರೆ ನೋಡೋಣ BJP ಸರ್ಕಾರ ಏನು ಮಾಡಿದೆ, ಬರಲಿ ನನ್ನ ಜೊತೆ ಡಿಬೇಟಿಗೆ. ನಿನ್ನೆ ಇನ್ನೊಂದು ವಿಚಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬರ ಅಣುಕು ಪ್ರದರ್ಶನ ಮಾಡಿ ಕೆಟ್ಟದಾಗಿ ಮಾತಾಡಿದ್ದಾರೆ. ನೀವೇನಾದರೂ ಲಿಮಿಟ್ ದಾಟಿ ಮಾತಾಡಿದ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನೀವು ಒಂದು ಕಲ್ಲು ಹಾಕಿದ್ರೆ 40 ಕಲ್ಲು ಹಾಕೋ ಜನ್ರೇಷನ್ ನಮ್ಮದು. ನಿಮ್ಮ ಬಾಯಿ ತೆವಲ್ನ, ನಿಮ್ಮ ವರ್ಬಲ್ ಡಯಾರಿಯನ ಕಂಟ್ರೋಲ್ ಮಾಡ್ಕೊಳ್ಳೋದು ಕಲೀರಿ. ಮತ್ತೆ ಹೇಳ್ತಾ ಇದ್ದೀನಿ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಖಬರ್ದಾರ್ ಅಷ್ಟೇ. ಥ್ಯಾಂಕ್ ಯು ಸರ್.